ಸನಾತನ ಧರ್ಮ ಅಂತ ಬಹಳ ಲೆಕ್ಚರ್ಗಳು ಕೇಳಿ ಕೇಳಿ ಸಾಕಾಗಿದೆ. ಯಾವುದು ಆ ಜೀವನದ ಸನಾತನ ಧರ್ಮ, ಜೀವನದ ಚಿರಧರ್ಮ? ಇದನ್ನು ಮಂಕುತಿಮ್ಮನ ಕಗ್ಗದಲ್ಲಿ DVG ಬಹಳ ಆಳವಾಗಿ ಬಹಳ ಚೆನ್ನಾಗಿ ಅರ್ಥ ಆಗುವ ಹಾಗೆ ಹೇಳಿದ್ದಾರೆ. ಸೃಷ್ಟಿಯ ವಿಧಾನವನ್ನು ನೋಡಬೇಕು ನಾವು. ಸೃಷ್ಟಿಯ ವೈವಿಧ್ಯಮಯ ವಿಧಾನವನ್ನು ನೋಡಿದಾಗ ಹೇಗೆ ಸೃಷ್ಟಿಯಾಗಿದೆ ಅಂತ, ಯಾವುದು ಸ್ಟ್ರೇಟ್ ಆಗಿಲ್ಲ. ಅಂದ್ರೆ ಎಲ್ಲದರಲ್ಲೂ ಏನೋ ಒಂದು ಕರ್ವ್ ಅಂತೀವಲ್ಲ, ಒಂದು ತಿರುವು, ಅಥವಾ ಅವ್ರ ಭಾಷೆಯಲ್ಲೇ ಹೇಳೋಗಿದ್ರೆ ಬೇಕಾದಷ್ಟು ಸೊಟ್ಟುಗಳು ಅಂತ ಹೇಳ್ತಾರೆ. ಸೊಟ್ಟುಗಳಿಗೆ ಬೇಕಾದಷ್ಟಿದೆ ಅಂತ. ವಕ್ರಗಳು, ಸೊಟ್ಟುಗಳು, ತಿರುವುಗಳು, ಕ್ರಿಕೆಟ್, ಕರ್ವ್ ಅಂತ. ಅವ್ರು ಯಾಕೆ ಸೊಟ್ಟುಗಳು ಅಂತ ಉಪಯೋಗಿಸಿದ್ದಾರೆ ಅಂದರೆ ಅವ್ರಿಗದು ಸೊಟ್ಟ ಇಲ್ಲ. ನಾವು ಉಪಯೋಗಿಸೋ ಭಾಷೆನ ನಮ್ಗೆ ಉಪಯೋಗಿಸಿದ್ರೆ ಅರ್ಥ ಆಗುತ್ತೆ ಅಂತ ಸೊಟ್ಟುಗಳು ಅಂತ ಹೇಳ್ತಾರೆ. ಇಷ್ಟು ಜೀವನದಲ್ಲಿ ನೂರಾರಿವೆ. ನಾವು ಬಳ್ಳಿ ಸೊಟ್ಟಿಗಿದೆ ಅಂತ ಹೇಳಲ್ಲ, ಬಳುತ್ತಿದೆ ಅಂತ ಹೇಳ್ತೀವಿ. ಸ್ವಲ್ಪ ಅದನ್ನ ಎಂಜಾಯ್ ಮಾಡಿದ್ರೆ, ಅದು ನಮ್ಮ ಮನಸ್ಸಿಗೆ ಹಿತ ಆದರೆ ನಾವು ಸೊಟ್ಟಿಗಿದೆ ಅಂತ ಹೇಳಲ್ಲ, ಇಷ್ಟು ಚೆನ್ನಾಗಿದೆ ಅಂತ ಹೇಳ್ತೀವಿ. ಅದು ಕ್ರಿಕೆಟ್ ಆಗಿದೆ ಅಲ್ಲ, ಅದು ಭಂಗಿ ನೋಡು, ಭಾವ ನೋಡು ಅಂತ ಸೇರಿಸ್ತೀವಿ. ಅದು ನಾವು ನೋಡಿದ್ರೆ ಮೇಲೆ ಹೋಗುತ್ತೆ. ಎಲ್ಲದರಲ್ಲೂ ಇದೆ, ನೂರಾರು ಸೊಟ್ಟುಗಳಿದೆ, ನೂರಾರು ಕ್ರಿಕೆಟ್ನೆಸ್ ಇದೆ. ಅದು ಒಂದು ಬ್ಯೂಟಿ, ಅದೊಂದು ಲಕ್ಷಣ, ಆ ಬ್ಯೂಟಿ ಅದು. ಮನುಷ್ಯ ಮಾತ್ರ ಅವನೊಳಗೆ ಒಂದು ಭಾವನೆ ಇದೆ, ಅದು ಚಿರವಾದ ದೀಕ್ಷೆ ಕೊಟ್ಕೊಂಡಿದ್ದಾನೆ. ಏನಂದ್ರೆ ನಾನು ನೆಟ್ಟಗಿದ್ದೀನಿ ಅಂತ. ನಾನು ಯಾವಾಗಲೂ ನೆಟ್ಟಗಿದ್ದೀನಿ, ನಾನು ನೇರವಾಗಿದ್ದೀನಿ, ನಾನು ಮಾತಾಡೋದು ನೆಟ್ಟಿಗೆ ನೇರ, ನಾನು ಹಾಗಾಗಿ ಹೇಳಲ್ಲ, ನಾನು ಕಡ್ಡಿ ತುಂಡು ಮಾಡ್ದಂಗೆ ಹೇಳ್ತೀನಿ. ಇನ್ನು ಮಿಕ್ಕದವರು ಎಲ್ಲರೂ ಡುಂಕು ಸೊಟ್ಟ, ಯಾರೂ ಸರಿಯಿಲ್ಲ, ನಾನೊಬ್ಬನೇ ನೇರ. ಈಗ ಅನ್ಕೊಳ್ಳೋದು ಒಂದು ಇದೆಯಲ್ಲ, ದಟ್ ಈಸ್ ಮೋಸ್ಟ್ ಡೇಂಜರಸ್ ಇಲ್ಯೂಷನ್, ಗ್ರೇಟ್ ಇಲ್ಯೂಷನ್. ಮ್ಯಾನ್ ಈಸ್ ಇನ್ ದ ಗ್ರೇಟ್ ಇಲ್ಯೂಷನ್. ಆವಾಗ ನೋಡಿದ್ದೆಲ್ಲ ತಪ್ಪು, ಕಂಡಿದ್ದೆಲ್ಲ ತಪ್ಪು. ಯಾಕೆ? ತಾನು ನೆಟ್ಟಿಗೆ, ತಾನು ಮಾಡೋದು ನೆಟ್ಟಿಗೆ, ತಾನು ಮಾಡೋದೇ ಸರಿ, ಮಿಕ್ಕಿದ್ಯಾವುದು ಒಪ್ಪಲ್ಲ, ಮಿಕ್ಕಿದ್ಯಾವುದು ಸರಿ ಇಲ್ಲ. ಇದು ಮನುಷ್ಯನ ಒಂದು ಸ್ವಭಾವ. ಇದು ನನ್ನಿಷ್ಟ ಅಂತ ಹೇಳಲ್ಲ, ಹೀಗಿರೋದೇ ಒಂದು ನಿಯಮ ಅಂತ ಹೇಳೋದು. ನಾನು ಕರೆಕ್ಟ್ ಆಗಿದ್ದೀನಲ್ಲ, ಇದು ನಿಯಮದ ಪ್ರಕಾರ ಇದ್ದೀನಿ, ನಾನು ಬಹಳ ಪ್ರಾಮಾಣಿಕ, ನಾನು ಬಹಳ ನೇರ ಅಂತ. ಇದು ನನ್ನಿಷ್ಟ ಅಂದಾಗ ಅನ್ಯೂನ್ಯವಾಗಿರೋದು, ಅನನ್ಯೂನ್ಯವಾಗಿರೋದು ಎಲ್ಲವೂ ಗೊತ್ತಾಗತ್ತೆ. ಯಾಕೆ ಆ ಅನ್ಯೂನ್ಯವರೇಕೆ ಬಗೆದಿರಲು ಯಾಕೆ ಅರ್ಥ ಆಗಲ್ಲ ನಮಗೆ? ನಾನು ನೋಡೋದು ಹೀಗೆ, ಅವ್ರು ನೋಡೋದು ಹಾಗೆ, ಅವ್ರ ದೃಷ್ಟಿಕೋನ ಹಾಗೆ ಅಂದ್ರೆ ಯಾಕೆ ನೋಡೋಕ್ಕಾಗಲ್ಲ ಅಂದರೆ, ನರ ಅಂದರೆ ಮನುಷ್ಯನಿಗೆ ಯಾವಾಗಲೂ ಅವನಿಗೆ ಪ್ರೀತಿ ಯಾವುದು ಅಂದರೆ ಎಲ್ಲರನ್ನೂ ಒಪ್ಕೊಳ್ಳೋದಲ್ಲ. ಅಕಸ್ಮಾತ್ ಅವ್ರು ಇಷ್ಟ ಆಗಲಿಲ್ಲ, ಇದು ಅವ್ರಿಷ್ಟ ಅಂತ ತಿಳ್ಕೊಂಡು ತನ್ನಿಷ್ಟ ಬಂದಂಗೆ ಮಾಡಿಸ್ಕೊಳ್ಳೋಕ್ಕೂ ಬರಲ್ಲ. ನಿಷ್ಠೂರ ಪ್ರಿಯರು ಈ ಪ್ರಪಂಚದಲ್ಲಿ. ಆ ನಿಷ್ಠೂರ ಅನ್ನೋದೇ ಅಹಂಕಾರದ ಸ್ವಭಾವ. ಯಾವಾಗ ನಾವು ಅಕ್ಸೆಪ್ಟ್ ಮಾಡ್ತೀವಿ, ನಿಷ್ಠೂರ ಮಾಡಲ್ಲ, ನ್ಯೂನತೆ, ಅನ್ಯೂನ್ಯ, ಅನನ್ಯೂನ್ಯ ಎಲ್ಲವನ್ನೂ ತಿಳ್ಕೊಂಡಾಗ, ಬಿದ್ದಾಗ ನಿಲ್ಲಿಸ್ತೀವಿ ಅಷ್ಟೇ. ಸರಿಗಿಲ್ಲದೆ ಸರಿ ಮಾಡ್ತೀವಿ, ಬಿದ್ದದನ್ನ ಕಟ್ತೀವಿ, ಬೀಳೋದನ್ನ ನಿಲ್ಲಿಸ್ತೀವಿ, ಹಾಲು ನೋಡಿದ್ರೆ ಮಜ್ಜಿಗೆ ಮಾಡ್ತೀವಿ, ಹಾಳಾಗಿದ್ದು ಬಿಟ್ಟು ಹಾಕ್ತೀವಿ, ಹಳದದ್ದನ್ನ ತೆಗೆದು ಹಾಕ್ತೀವಿ, ಹೊಸದನ್ನ ಮಾಡ್ತೀವಿ. ಇದು ಅಲ್ವಾ ನಿಜವಾದ ಧರ್ಮ? ಚಿರಧರ್ಮ, ಸನಾತನ ಧರ್ಮ ಅಂದ್ರೆ ಯಾವುದು? ರಿಜುನೇಟ್, ರೀಕ್ರಿಯೇಟ್, ರೀಡೂ ಇಟ್. ಇದು ರಿವೈವ್. ಇದು ನಮಗೆ ಇವಾಗ ಇರೋದು ಒಪ್ಕೊಂಡಾಗ ನಾವು ಏನಾದ್ರು ಮಾಡೋಕ್ಕಾಗತ್ತೆ. ಇಲ್ವೇ ಇಲ್ಲ, ಸರಿಗೆ ಇಲ್ಲ, ಅದು ಹಾಗಾಗ್ಲೇಬಾರ್ದಾಗಿತ್ತು, ನಾನೇ ಸರಿ ಇರೋದು, ಯಾರು ಸರಿ ಇಲ್ಲ ಅಂದ್ರೆ
ಸೃಷ್ಟಿಯ ವಿಧಾನದಲ್ಲಿ ಸೊಟ್ಟುಗಳು ನೂರಿಹವು, ನೆಟ್ಟಗಿಪನ್ ಅವನ್ ಎಂದು ನರರ ಚಿರದೀಕ್ಷೆ. ಇಷ್ಟಗಳ ಅನ್ಯೋನ್ಯ ರೇಖೆ ಬಗೆದಿರಲು ನಿಷ್ಠೂರ ಪ್ರಿಯರವರು ಮಂಕುತಿಮ್ಮ. ಬೀಳುವುದ ನಿಲ್ಲಿಪುದು, ಬಿದ್ದುದನ್ನು ಕಟ್ಟುವುದು, ಹಾಲೊಡೆಯ ಕಡೆದದನ್ನು ತಕ್ರವಾಗಿಪುದು. ತಕ್ರ ಅಂದರೆ ಮಜ್ಜಿಗೆ. ಹಾಳಾಗಿಪುದು, ಹಳದ ಹೊಸದಾಗಿಪುದು, ಬಾಳಿಗದೆ ಚಿರಧರ್ಮ ಮಂಕುತಿಮ್ಮ. ಇದು ನಿಜವಾದ ಧರ್ಮ. ಸನಾತನ ಧರ್ಮ ದೊಡ್ಡದಾಗಿ ತಗೊಳ್ಳೋದು ಬೇಡ. ಒಬ್ಬೊಬ್ರು ಇಂಡಿವಿಜುವಲ್ ಆಗಿ ಚಿಕ್ಕದ್ರಲ್ಲಿ ಯಾವುದು ನಿಜವಾದ ಧರ್ಮ, ಯಾವುದು ಯಾವ ರೀತಿ ಬಾಳೋದು ನಿಜವಾದ ಧರ್ಮ ಅಂತ ನಾವು ತಗೊಂಡ್ರೆ ಗೊತ್ತಾಗತ್ತೆ. ಒಂದು ಉದಾಹರಣೆಯನ್ನು ಕೊಡ್ತಾರೆ. ಇವತ್ತು ಒಂದು ತೆರೆ ಏಳತ್ತೆ, ಆಯ್ತಾ? ಇವತ್ತು ಈಗ ಎದ್ದಿದ್ದು ತಕ್ಷಣ ನಾಳೆ ಬೀಳುತ್ತೆ. ಆ ಥರ ಅಲ್ವಾ? ಇವತ್ತು ಮಾಡ್ತಾ ಇದ್ದಿದ್ದ ಕೆಲಸ ನಾಳೆ ಬೆಳಗ್ಗೆ ನೋಡಿದಾಗ ಅದು ಬೇರೆ ರೀತಿನೇ ಆಗಿರುತ್ತೆ, ಇನ್ನೊಂಥರ ಬೇರೆ ಒಂದು ಶೇಪ್ ತಗೊಂಡಿರುತ್ತೆ. ಇವತ್ತೊಂದು ನಾಳೆ ಬೇರೆ ಶೇಪ್ ತಗೊಳ್ಬಹುದು. ಇವತ್ತು ನಮ್ಮ ತಂದೆ ತಾಯಿಗಳು ಅಥವಾ ನಮ್ಮ ತಾತ ಅಜ್ಜ ಮುತ್ತಜ್ಜನ ಕಾಲ ನೋಡ್ಕೊಳ್ಳಿ, ಎಲ್ಲ ಅಲೆಗಳು ಮೇಲಿದ್ದವು, ಕೆಳಗೆ ಬಂತು, ಮತ್ತೆ ಮೇಲೆ ಹೋಯ್ತು. ನಾವು ನೋಡ್ತಾ ಇದ್ದಂಗೆ ಅವರೆಲ್ಲ ವಿಜೃಂಭಿಸಿದ್ರು. ಇವಾಗ ಇಲ್ಲ, ನಾವು ವಿಜೃಂಭಿಸಿದ್ವಿ, ಇವಾಗ ನಾವು ಹೋಗ್ತಾ ಇದ್ದೀವಿ, ಮಕ್ಕಳು ಹೇಳ್ತಾ ಇದ್ದೇವೆ, ಅವ್ರದ್ದು ಅಲೆ ಬೇರೆ. ಅದೇನೋ ಒಂದು ಹೊಸದು ಕಾಣ್ತಾ ಇದೆ, ಅಲ್ಲಿಗೆ ಬೆರಗು ಕಾಣ್ತಾ ಇದೆ. ಮೊಮ್ಮಕ್ಕಳು ಮರಿ ಮಕ್ಕಳಲ್ಲಿ ಒಂದು ಬೆರಗೇ ಇದೆ. ಯಾಕೆಂದ್ರೆ ಆ ಅಲೆಗೂ ಈ ಅಲೆಗೂ ಮೇಲೆ ಕೆಳಗೆ ಆಗ್ತಾ ಇದೆ. ನೋಡ್ತಾನೆ ಇದೀವಲ್ಲ ದಿನಾಗ್ಲೂ. ಇಂದೆದ್ದ ತೆರೆ ನಾಳೆ ಬೀಳುವುದು, ಮರಬಗಲು ಮುಂದೆ ತಾನು ಏಳುವುದು ಬೇರೆ ಗಾತ್ರದಲ್ಲಿ. ಇಂದು ನಾಳೆಗಳನ್ನೆಲ್ಲವ ಕೂಡಿ ನೋಡಿದೊಡೆ, ಮುಂದಬಹುದು ಬೆರಗೊಂದೇ ಮಂಕುತಿಮ್ಮ. ನಿನ್ನೆ ಇವತ್ತು ನಾಳೆ ಎಲ್ಲ ಕೂಡಿ ನೋಡಿದ್ರೆ ನೆಕ್ಸ್ಟ್ ಬರೋದು ಅದ್ಭುತವೇ, ಇನ್ನೂ ಬೇರೆ ಬೆರಗೇನೆ, ಇನ್ನೇನಾಗುತ್ತೋ ಗೊತ್ತಿಲ್ಲ. ಆ ಥರ ಇರ್ಬೇಕಾದ್ರೆ ನಾನೆಟ್ಟಿಗೆ ಕೂತಿರ್ಬೇಕಷ್ಟೆ. ಮಕ್ಕಳು ಸೊಟ್ಟ, ಮೊಮ್ಮಕ್ಕಳು ಇನ್ನೂ ಸೊಟ್ಟ ಅಂತಿದ್ರೆ ಹಂಗೆ ಕೂತಿರ್ಬೇಕು. ಆದ್ರೆ ಒಂದು ಮಾತ್ರ ದಿಟ ಸತ್ಯ ಯಾವುದು ಅಂದ್ರೆ ಆ ತೆರೆ ಏಳೋದಿದೆಯಲ್ಲ, ಅದಕ್ಕೆ ನೆರೆ ಅಂತಾರೆ. ನೆರೆ ಅಂದ್ರೆ ನೊರೆ ಬರೋದು, ಉಕ್ಕೋದು ಅಂತಾರೆ. ನಮ್ಮಲ್ಲಿ ಸತ್ವ ಇದ್ದಾಗ ಮಾತ್ರ ಅದು ಉಕ್ಕುತ್ತೆ. ನಮ್ಮ ಕರ್ಮ ವಿಧಿ ಎದುರು ಬಂದಾಗ ಅದು ತಗ್ಗತ್ತೆ, ಸಹಜ. ನಾವು ಸತ್ವದಲ್ಲಿದ್ದಾಗ ಅದು ಉಕ್ಕತ್ತೆ. ತೆರೆ ಏಳುವುದು ದೈವ ಸತ್ವ ನರಳೋಳು ನೆರೆಯೇ. ದೈವ ಸತ್ವ ನರನೊಳು ನೆರೆಯೇ. ದೈವ ಸತ್ವ, ದೈವದ ಒಂದು ಸತ್ವಗುಣ ನಮ್ಮಲ್ಲಿ, ದೈವಾಂಶ ನರನಲ್ಲಿ ನೊರೆಯಾಗಿ ಉಕ್ಕಿ ಹೊರಗೆ ಬಂದಾಗ, ನೆರೆ ಬಂದಾಗ ತೆರೆ ಎದ್ದಂಗೆ ಜೀವನದಲ್ಲಿ. ನಾವು ಒಂಥರ ಎಂತೂಸಿಯಾಸ್ಟಿಕ್ ಆಗಿ, ಖುಷಿಯಾಗಿ, ಎಲ್ಲರನ್ನೂ ಸೇರಿಸ್ಕೊಂಡು ಸಂಭ್ರಮಿಸಿ ವಿಜೃಂಭಣೆಯಿಂದ ಇದ್ದಾಗ ನಮ್ಮ ಜೀವನದಲ್ಲಿ ಆಗ ಅವನಲ್ಲಿ ತೆರೆ ಎದ್ದಿದೆ, ಅದು ನೆರೆ ಏನಿದೆ. ನಮ್ಮ ಕರ್ಮ ಇನ್ನೇನೋ ಆಯಿತು, ವಿಧಿ ಅದು ಬಂದಾಗ ಅಡ್ಡ ಬಂದ್ರೆ ತೆರೆ ಬೀಳುವುದು. ಅಷ್ಟು ಖುಷಿಯಾಗಿರ್ತೀವಿ. ನೆಕ್ಸ್ಟ್ ಡೇ ಇನ್ನೇನೋ ಆಗುತ್ತೆ, ತೆರೆ ಕೆಳಗೆ ಹೋಗುತ್ತೆ. ಅಂದ್ರೆ ಆ ತೆರೆಯನ್ನ ನೀವು ಅದನ್ನ ತೆರೆ ಜೊತೆಗೆ ಆನಿದ್ರೆ ಅಂದ್ರೆ ಅದಕ್ಕೆ ಒರುಕೊಂಡ್ರೆ, ಅದಕ್ಕೆ ಡಿಪೆಂಡ್ ಆಗಿದ್ರೆ, ಅವಲಂಬಿಸಿದ್ರೆ. ತೆರೆಯನಾನುತೆ ತಗ್ಗನಾನುತೆ ತೆರೆ ತಗ್ಗುಗಳಿನೇ ತೊರೆ ಮಂಕುತಿಮ್ಮ. ಜೀವನ ಅನ್ನೋದು ಒಂದು ದೊಡ್ಡ ನದಿ. ಆ ತೆರೆ ಮತ್ತು ತೆರೆಯ ತಗ್ಗು, ಅದರ ತೊರೆಯೇ ಜೀವನ. ತೆರೆ ಮತ್ತು ತಗ್ಗು, ತೆರೆ ತಗ್ಗು, ಅದೇ ಜೀವನ. ಹರಿತಾ ಇರೋ ನೀರು ಹಾಗೆ ಜೀವನ. ತೆರೆ ಏಳುವುದು ದೈವ ಸತ್ವ ನರನೊಳು ನೆರೆಯೇ. ತೆರೆ ಬೀಳುವುದು ಕರ್ಮ ವಿಧಿ ಎದುರು ಪರಿಯೇ. ತೆರೆಯನಾನುತೆ ತಗ್ಗನಾನುತೆ ತೆರೆ ತಗ್ಗುಗಳಿವೆ ತೊರೆ. ಆ ತೆರೆ ತಗ್ಗು ಇದ್ರೇನೇನೆ ನದಿ. ನಾವು ನದಿನ ಸ್ಟ್ರೈಟ್ ಆಗಿ ಹರಿಯೋದು ನೋಡಿದೀವ? ಇಲ್ಲ. ಗಾಳಿ ಸ್ಟ್ರೈಟ್ ಆಗಿ ಹೋಗುತ್ತಾ? ಇಲ್ಲ. ಅದು ಹೀಗೆ ಹೋಗೋದು. ಎಲ್ಲವೂ ಕೂಡ ಅದು ಕೆಳಗೆ ಮೇಲೆ ಇದೆ. ಅದೇ ಸಂಗೀತವೂ ಕೂಡ ಅಷ್ಟೇ, ಅಲೆಗಳಷ್ಟೇ, ಲಹರಿಗಳಷ್ಟೇ. ಅದು ಸಹಜ ಧರ್ಮ. ಅದು ನಿಜ ಜೀವನದ ಚಿರಧರ್ಮ. ಅದು ತೆರೆ ತಗ್ಗುಗಳಿವೆ ತೊರೆ ಮಂಕುತಿಮ್ಮ. ಅದಿದ್ರೇನೆ ತೊರೆ, ಅದಿದ್ರೇನೆ ನದಿ. ಆ ನದಿಯ ನೀರು ತೆರೆ ಅಂದ್ರೆ ಆ ನದಿಯ ಅಲೆ ಸಾಲ್ಗಳೇಳುತ್ತಾ ಬೀಳುತ್ತಿರುವಂತೆ ಹೇಗೆ ಅಲೆಗಳು ಸಾಲ ಏಳುತ್ತೆ ಬೀಳುತ್ತೆ. ಸ್ವಲ್ಪ ಹೊತ್ತು ನದಿ ಮುಂದೆ ಕೂತ್ಕೊಂಡು ನೋಡಿ, ವಾಚ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಜೀವನನೂ ಅಷ್ಟೇ.
ಅದು ತೆರೆ ಸಾಲ್ಗಳೇಳುತ್ತ ಬೀಳುತ್ತಿರುವಂತೆ ಪರಿಯುತ್ತಿರುವುದು ಅಂದರೆ ಹರಿಯುತ್ತಿರುವುದು ಪುರುಷ ಚೈತನ್ಯ ಲಹರಿ. ನಮ್ಮೆಲ್ಲರಲ್ಲೂ ಇರುವ ಚೈತನ್ಯ ಲಹರಿ ಸ್ಟ್ರೈಟಾಗಿ ಹೋಗ್ತಿಲ್ಲ, ಅಲೆ ಅಲೆಯಾಗಿ ಮೇಲೆ ಕೆಳಗೆ ನದಿ ಥರ ಹೋಗ್ತದೆ. ಅದಕ್ಕೆ ದ ಲೈಫ್ ನಾಟ್ ಬಿಟ್ವೀನ್ ಬರ್ತ್ ಅಂಡ್ ಡೆತ್, ದ ಲೈಫ್, ದ ಎಸೆನ್ಸ್ ಆಫ್ ಲೈಫ್ ಈಸ್ ಫ್ಲೋಯಿಂಗ್ ಅಂತ ಹೇಳ್ತಾರೆ. ಕಾನ್ಸ್ಟೆಂಟ್ಲಿ ಫ್ಲೋಯಿಂಗ್, ಫ್ಲಕ್ಸ್ ಅಂತ ಹೇಳ್ತಾರೆ. ಹಾಗೆ ಇಟ್ ಈಸ್ ಇನ್ ಫ್ಲಕ್ಸ್ ಅಂತ. ಅದಕ್ಕೆ ಕೊನೆ ಇಲ್ಲ ಮೊದಲಿಲ್ಲ, ಹೀಗೆ ಹರಿತಾ ಇದೆ. ತೆರೆ ಸಾಲ್ಗಳೇಳುತ್ತ ಬೀಳುತ್ತಿರುವಂತೆ, ತೆರೆಯ ಸಾಲ್ಗಳೇಳುತ್ತ ಬೀಳುತ್ತಿರುವಂತೆ ಹರಿಯುತ್ತಿರು ಪುರುಷ ಚೈತನ್ಯ ಲಹರಿ. ಹರಿಯುತ್ತಿರುವುದು ಪುರುಷ ಚೈತನ್ಯ ಲಹರಿ. ಹೀಗೆ ಹರಿತಾ ಇದೆ ಪುರುಷರ ಚೈತನ್ಯ ಲಹರಿ. ಅರಿಯದದು ನಿಲುಗಡೆಯ, ಅದಕ್ಕೆ ನಿಲ್ಲೋದು ಗೊತ್ತಿಲ್ಲ. ತೊರೆಯದದು ಚಲಗತಿಯ, ಅದು ಯಾವತ್ತೂ ಚಲಿಸೋದು, ಆ ಮೂಮೆಂಟನ್ನು ನಿಲ್ಲಿಸಲ್ಲ. ಅದು ಪರಬ್ರಹ್ಮನ ಉಯ್ಯಲದು ನೌಕುತೆಮ್ಮ, ಪರಬ್ರಹ್ಮನ ಉಯ್ಯಾಲೆ ಅದು ಜೀವನ. ಹೀಗೆ ಹೋಗ್ತಾ ಇರೋದು ಒಂದು ಉಯ್ಯಾಲೆ. ಅದನ್ನು ಗಮನಿಸ್ಕೊಂಡ್ರೆ ಆ ಪರಬ್ರಹ್ಮ ಉಯ್ಯಾಲೆ ಯಾರು? ಪರಬ್ರಹ್ಮ ಸ್ವರೂಪದಲ್ಲಿ ಅಹಂ ಬ್ರಹ್ಮಾಸ್ಮಿ, ಆ ಸ್ವರೂಪದಲ್ಲಿ ನಾವು ನಮ್ಮನ್ನು ಜ್ಞಾಪಿಸ್ಕೊಂಡಾಗ ಅದನ್ನು ಒಂದು ಇದೇನೋ ಹೀಗೆ ಅಲ್ಲಾಡ್ತಾ ಇದೆ ಜೀವನ, ಹೀಗೆ ತೊಳೆದಾಡ್ತಾ ಇದೆ, ಹೀಗೆ ಓಲಾಡ್ತಾ ಇದೆ. ಈಗ ಉಯ್ಯಾಲೆ ಅನ್ಕೋಬೋದು, ಅಥವಾ ಓಲಾಡ್ತಾ ಇದೆ, ಸಿಕ್ಕಾಕೊಂಡಿದೆ, ಇದು ಪೆಂಡುಲಮ್ ಥರ ಅಲ್ಲಾಡ್ತಾ ಇದೆ ಅಲ್ಲಿಂದ ಇಲ್ಲಿಗೆ, ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಅಂತ ಅನ್ಕೋಬೋದು. ಎಂಜಾಯ್ ಮಾಡ್ಬೋದು, ಆ ಸ್ವಿಂಗ್ನ ಎಂಜಾಯ್ ಮಾಡೋದು. ಅಲ್ಲಿ ಒಂದೊಂದ್ಸತಿ ತೊಗೊಂಡಾಗಲೂ ಎಂಜಾಯ್ ಮಾಡೋದು. ತೆರೆ ಮೇಲೆ ಹೋಗ್ತಾ ಇದೆ, ಕೆಳಗೆ ಬರ್ತಾ ಇದೆ. ನಮ್ಮಲ್ಲಿ ಸತ್ವ ಇದ್ದಾಗ ಉಕ್ಕತ್ತೆ, ನಮ್ಮ ವಿಧಿ ಕರ್ಮ ಏನಾದರೂ ಅಡ್ಡ ಬಂದಾಗ ಇಳಿಯುತ್ತೆ. ಅದೆರಡೂ ಆಗ್ತಾನೆ ಇದೆ, ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಇದು ಜೀವನದ ಚಿರಧರ್ಮ. ಇದನ್ನು ತಿಳ್ಕೊಂಡವ್ರಿಗೆ ಸನಾತನ ಧರ್ಮ ಅಂದರೆ ಏನು, ಯಾವುದರ ಹಿಂದೆ ಆ ಜೀವದ ಒಂದು ಪುರುಷ ಚೈತನ್ಯ ಲಹರಿ ಏನು ಕಾನ್ಸ್ಟೆಂಟಾಗಿ ಫ್ಲೋ ಆಗ್ತಾ ಇದೆ, ವಂಶ ಉದ್ಧಾರ ಆಗ್ತಾ ಇದೆ, ಅದು ಒಂದು ಜನರೇಷನ್ ಆಫ್ಟರ್ ಜನರೇಷನ್ ನಡೀತಾ ಇದೆ. ಒಂದು ಮಾತ್ರ ಆ ಅಲೆಯಲ್ಲಿ ಹರಿತಾ ಇರುವ ಇದು ರಿದಮ್ ಇವತ್ತವರೆಗೂ ನಿಂತಿಲ್ಲ.